ಎಲ್ಲರಿಗೂ ನಮಸ್ಕಾರ. ಜಗಜ್ಯೋತಿ ಬಸವಣ್ಣವರಿಗೆ ಹಾಗೂ ಧ್ಯಾನಯೋಗಿ ಪಿತಾಮಹ ಪತ್ರಿಜಿಯವರಿಗೂ ಜೋರಾದ ಚಪ್ಪಾಳೆಯನ್ನು ತಟ್ಟಣ. ಮೊದಲನೇದಾಗಿ ಈ ವೇದಿಕೆಗೆ ನಮಸ್ಕಾರ. ಈ ಪ್ರದೇಶಕ್ಕೆ ವಂದನೆ. ಜಗಜ್ಯೋತಿ ಕ್ರಾಂತಿಯೋಗಿ ಬಸವಣ್ಣವರು ಐಕ್ಯ ಆಗಿರುವಂಥ ಪ್ರದೇಶದಲ್ಲಿ ನಾವೆಲ್ಲರೂ ಇದ್ದೀವಿ, ಹೌದಾ ಅಲ್ಲ? ಈಗಾಗಲೇ ನಮ್ಮ ದೇಶದ ಪಾರ್ಲಿಮೆಂಟ್ಗೆ ಹೆಸರು ಸಹಿತ ಬಸವಣ್ಣವರು ಸೂಚನೆ ಮಾಡಿದ್ದೇ ಆಗಿದೆ. ಅನುಭವ ಮಂಟಪ. ಎಷ್ಟು ಜನ ಗೊತ್ತಿದೆ? ಈ ಭೂಮಂಡಲದ ಮೇಲೆ ಫಸ್ಟ್ ಪಾರ್ಲಿಮೆಂಟ್ ಸಭೆ ಅನ್ನೋದು ನಡೆಸಿದ್ದು ಯಾರಪ್ಪ ಅಂದರೆ ಬಸವಣ್ಣವರು. ಫಸ್ಟ್ ಪಾರ್ಲಿಮೆಂಟ್ ಮೀಟಿಂಗ್ ನಡೆಸಿದ್ದು ಯಾರಪ್ಪ ಅಂದರೆ ಬಸವಣ್ಣನವರು. ಅದಕ್ಕೆ ಅವರು ಜಗದ್ಗುರುಗಳಾದರು. ಏನಾದರೂ ಜಗದ್ಗುರುಗಳಾದರು. ಅವರು ಜೀವಿಸ್ತಾ ಮಾರ್ಗದರ್ಶನವನ್ನು ಮಾಡಿದರು. ಕುಂತ್ಕೊಂಡು ನಾನು ಹೇಳ್ತೀನಿ ನೀವು ಕೇಳ್ರಿ ಅಂತ ಹೇಳಿಲ್ಲ ಅವರು. ಅವರು ಜೀವಿಸ್ತಾ ನಮಗೆ ಮಾರ್ಗದರ್ಶನವನ್ನು ತೋರಿಸಿದ್ರು. ಮೊದಲು ಅವರು ಜೀವಿಸಿದ್ರು, ನಂತರ ಇನ್ನೊಬ್ಬರಿಗೆ ಹೇಳಿದರು. ಮೊದಲು ಅವರು ಜೀವಿಸಿದರು, ನಂತರ ಇನ್ನೊಬ್ಬರಿಗೆ ಹೇಳಿದರು. ಸೊ ನಾವು ಈ ಮಾರ್ಗಕ್ಕೆ ಬಂದ ಮೇಲೆ ನಾವು ಜೀವಿಸೋದನ್ನು ಕಲಿಯಬೇಕು. ಇನ್ನೊಬ್ಬರಿಗೆ ಹೇಳೋದು ಬೇಕಿಲ್ಲ. ಯಾರ್ಯಾರು ಅನ್ಕೊಂತ ಇದ್ದೀರಾ ಇನ್ನೊಬ್ರಿಗೆ ಹೇಳಬೇಕು ಅಂತೇಳಿ? ದಯವಿಟ್ಟು ಕೈ ಎತ್ತಿದ್ದೀರಾ? ಇನ್ನೊಬ್ರಿಗೆ ಹೇಳಬೇಕು ಅಂತೇಳಿ ಇನ್ನೊಬ್ರಿಗೆ ಹೇಳೋದು ಅವಶ್ಯಕತೆ ಇದೆಯಾ? ಇಲ್ಲ ಸರ್. ಜೋರಾಗಿ. ಇಲ್ಲ. ಇನ್ನೊಬ್ರಿಗೆ ಹೇಳೋದು ಅವಶ್ಯಕತೆ ಇಲ್ಲ ಅಂತಾರೆ. ನೀವು ನೋಡಿದ್ರೆ ಇನ್ನೊಬ್ರಿಗೆ ಹೇಳ್ಬೇಕಂತಾರೆ. ಏನ್ ಮಾಡೋಣ? ಇನ್ನೊಬ್ಬರಿಗೆ ಹೇಳೋದು ಬೇಕಿಲ್ಲ. ಆ ದಾರಿಯಲ್ಲಿ ನಾವು ಜೀವಿಸಿದೀವಂದ್ರೆ ನಮ್ಮ ಜೀವನದ ಮಾರ್ಗವೇ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗುತ್ತೆ. ಆ ರೀತಿಯಲ್ಲಿ ನಾವು ಜೀವನ ಮಾಡಬೇಕು. ಅದೇ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ದು. ಮಾಸ್ಟರ್ಸ್, 12ನೇ ಶತಮಾನದಲ್ಲಿ ಬಸವಣ್ಣವರು 21ನೇ ಶತಮಾನದಲ್ಲಿ ಪಿತಾಮಹ ಪತ್ರಿಜಿಯವರು ಹೇಳಿದ್ದು ಎರಡೂ ಒಂದೇ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಹೇಳಿದ್ದು, 21ನೇ ಶತಮಾನದಲ್ಲಿ ಧ್ಯಾನಯೋಗಿ ಪತ್ರಿಜಿಯವರು ಹೇಳಿದ್ದು. ಇಬ್ರು ಹೇಳಿದ್ದು ಬೇರೆ ಬೇರೆ ಒಂದೇನಾ? ಒಂದೇ ಅಂತ ಒಪ್ಕೊಳ್ಳೋರು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ಬಸವಣ್ಣವರು ಏನು ಹೇಳಿದ್ರಂತೇಳಿ ಈ ಪ್ರದೇಶದ ಶ್ರೇಷ್ಠ ಸಾಧಕರಾಗಿರುವಂಥ ನಮ್ಮ ವಿಶಾಲಾಕ್ಷಿ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾರೆ. ವಿಶಾಲಾಕ್ಷಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ನಾವು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿವ್ರಿ. ಬಸವಣ್ಣವರು ನಡೆದಾಡಿದಂತಹ ಈ ನಾಡು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿದ್ರು. ಈ ಎರಡೇ ಶಬ್ದ ಸಾಕ್ರಿ. ಆಚಾರವೇ ಸ್ವರ್ಗ,
ಅನಾಚಾರವೇ ನರಕ. ನಮ್ಮ ಆಚರಣೆ ಹೇಗಿರಬೇಕಪ್ಪ ಅಂತಂದ್ರೆ ತ್ರಿಕರ್ಣ ಶುದ್ಧಿಯಿಂದ ಇರಬೇಕು. ಮೊನ್ನೆ ಅಷ್ಟೇ ಲಲಿತಾ ಅಮ್ಮ ಅವ್ರು ಹೇಳಿದ್ರು, ತನು ಮನ ಧನ ಅಲ್ಲ, ತನು ಮನ ಘನದಿಂದ ಆಚಾರ ಅನ್ನೋದು ಶುದ್ಧಿ ಆಗಿರಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರಿ. ತನು ಮನ ಘನ ಅಂತಂದ್ರೆ ತನು ದೇಹ, ಮನಸ್ಸು ಮತ್ತೆ ಘನ ಅಂದ್ರೆ ಆತ್ಮ. ಮೂರೂ ವಿಧದಲ್ಲೂ ನಾವು ಶುದ್ಧಿಯಿಂದ ಇದ್ವಿಯಪ್ಪ ಅಂತಂದ್ರೆ ಅದುವೇ ಸ್ವರ್ಗ. ಅನಾಚಾರ ಅಂತಂದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ನಾವಿರುವಿಕೆಯಲ್ಲಿ ಅನೀತಿ ಅನಾಚಾರ ಇತ್ತಪ್ಪ ಅಂದ್ರೆ ಅದೇ ನರಕ. ನಮ್ಮ ಮಾತು ಶುದ್ಧಿ ಇರಲಿಲ್ಲ ಅಂತಂದ್ರೆ ಅದು ಅನಾಚಾರ. ನಮ್ಮ ಯೋಚನೆ ಶುದ್ಧಿ ಇರಲಿಲ್ಲ ಅಂತಂದ್ರೆ ಅದು ಅನಾಚಾರ. ನಮ್ಮ ಕೃತಿ ಶುದ್ಧಿ ಇರಲಿಲ್ಲ ಅಂತಂದ್ರೆ ಅದು ಅನಾಚಾರ. ಹಾಗಾಗಿ ಮಾತು, ಕೃತಿ, ಯೋಚನೆ ಎಲ್ಲವೂ ಶುದ್ಧವಾಗಿತ್ತಪ್ಪ ಅಂದ್ರೆ ಅದುವೇ ಸ್ವರ್ಗ. ಅನಾಚಾರ ಅಂತಕ್ಕಂಥದ್ದು ನಾವು ನಮ್ಮ ಕೈ ಒಳಗೈತ್ರಿ, ನಮ್ಮ ಮಾತಿನೊಳಗೈತಿ, ನಮ್ಮ ಯೋಚನೆ ಒಳಗೈತಿ. ಹಾಗಾಗಿ ಎರಡೇ ಶಬ್ದದಾಗ ಹೇಳಿರಿ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಷ್ಟು ಅದ್ಭುತವಾದ ಮಾತು ಇದು. ನಮ್ಮ PSSM ಮೂಮೆಂಟ್ಗೆ ಭಾಳಷ್ಟು ಹೊಂದಾಣಿಕೆ ಐತ್ರಿ. ಯಾಕಂದ್ರೆ ಆ ಪತ್ರಿ ಸರ್ ಹೇಳಿದ್ದು ಅದನ್ರಿ, ಮಾತು ಶುದ್ಧಿ ಇರಬೇಕು, ಯೋಚನೆ ಶುದ್ಧಿ ಇರಬೇಕು, ಆತ್ಮ ಶುದ್ಧಿ ಇರಬೇಕು. ಯಾವುದೂ ಬೇರೆ ಬೇರೆ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಸೊ ಇದು ಬಸವಣ್ಣವರ ಸಂದೇಶ ಇಡೀ ಪ್ರಪಂಚಕ್ಕೆ ಈ ವೇದಿಕೆ ಮುಖಾಂತರ ಹೋಗ್ತಾ ಇದೆ ಸ್ನೇಹಿತರೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಮಾಸ್ಟರ್ಸ್ ಬಸವಣ್ಣವರು ಹೇಳಿದ್ದನ್ನ ಕೇಳಿದಿರಲ್ಲ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಾವು ತಿಳಿದಿರೋ ವಿಷಯ ಬರೀ ಹೇಳೋದ್ರಲ್ಲಿ ಒಂದಿದ್ರೆ ಅದೇ ನರಕ. ನಾವು ತಿಳಿದಿರುವಂಥ ವಿಷಯಗಳನ್ನು ಆಚರಿಸ್ತಾ ಜೀವಿಸಬೇಕು, ಅದುವೇ ಸ್ವರ್ಗ, ಅದುವೇ ಸ್ವರ್ಗ. ಸೊ ಬಸವಣ್ಣವ್ರು ಹೇಳಿದ್ದನ್ನ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ದನ್ನ ಕೇಳಿದ್ದೀವಿ, ಹೌದಾ ಅಲ್ಲ? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ. 21ನೇ ಶತಮಾನದಲ್ಲಿ ಅದೇ ಮಾತುಗಳನ್ನು ಪತ್ರಿಜಿಯವರು ಯಾವ ರೂಪದಲ್ಲಿ ಹೇಳಿದ್ದಾರೆ? ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್ ಅಂತ ಹೇಳಿದ್ದಾರೆ. ನಿನಗೆ ನೀನೇ ದಾರಿದೀಪ ಆಗು. ನಿನಗೆ ನೀನೇ ದಾರಿದೀಪ ಆಗಬೇಕಂದ್ರೆ ನೀನು ನಿನ್ನ ಒಳಗಿರುವಂಥ ಬೆಳಕನ್ನು ಬೆಳಗಿಸಿಕೋಬೇಕು. ಆಗಿನ ಕಾಲಕ್ಕೆ ಬಸವಣ್ಣವರು ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳಿದ್ದಾರೆ, ಹೌದಾ ಅಲ್ಲ? ಎಷ್ಟು ಜನಕ್ಕೆ ಗೊತ್ತಿದೆ? ಎಲ್ಲರಿಗೂ ಗೊತ್ತಿದೆಯಲ್ಲ? ಎಷ್ಟು ಜನ ಅದನ್ನು ಅನುಭವಪೂರ್ವಕವಾಗಿ ಅನುಭವಿಸಿದಿರ? ಎಷ್ಟು ಜನ ಅದನ್ನು ಅನುಭವಪೂರ್ವಕವಾಗಿ ಅನುಭವಿಸಿದಿರ? ದಯವಿಟ್ಟು ಕೈ ಎತ್ತಿ. ಓಕೆ, 4 ಜನ ಇದ್ದೀರಾ. ಅನುಭವಕ್ಕೆ ತಗೋಬೇಕು ಅಂತೇಳಿ ಎಷ್ಟು ಜನ ಇಷ್ಟಪಡ್ತೀರಾ? 2ನೇ ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರ ಸಾರ್ಥಕ ಆಯಿತು, ಸಾರ್ಥಕ ಆಯಿತು, ಸಾರ್ಥಕ ಆಯಿತು. ಜೋರಾಗಿ ಚಪ್ಪಾಳೆ ತಟ್ಟಿ. ಯಾಕಪ್ಪ ಅಂದರೆ ಇಷ್ಟೊಂದು ಜನ ಜೀವಿಸೋದಕ್ಕೆ ಇಷ್ಟವನ್ನು ತೋರಿಸ್ತಾ ಇದ್ದೀರಾ. ನೀವೆಲ್ಲ ರೆಡಿ ತಾನೆ? ಸರಿಯಾದ ಜೀವನವನ್ನು ಜೀವಿಸೋದಿಕ್ಕೆ ನೀವೆಲ್ಲ ರೆಡಿ ತಾನೆ? ಮಾಸ್ಟರ್ಸ್, ಬಹಳ ಸಿಂಪಲ್. ಬಾಳೆಹಣ್ಣು ನೋಡಿದ್ದೀರಾ? ಬಾಳೆಹಣ್ಣು 365 ದಿನ ನಮಗೆ ಸಿಗುವಂಥ ಹಣ್ಣು ಯಾವುದಪ್ಪ ಅಂದರೆ, ಹಣ್ಣು ಯಾವುದು? ಯಾವುದು ಈಸಿಯಾಗಿ ತಿನ್ನೋದಕ್ಕೆ ನಮ್ಮ ಕಣ್ಣಿಂದು ಇರುವಂಥ ಹಣ್ಣು ಯಾವುದು? ಬಾಳೆಹಣ್ಣು. ಸೊ ಆಗಿನ ಕಾಲಕ್ಕೆ ಬಸವಣ್ಣವರಾಯಿತು, ಈಗಿನ ಕಾಲಕ್ಕೆ ಪತ್ರಿಜಿಯವರಾಯಿತು. ಇವರಿಬ್ಬರು ಬಾಳೆಹಣ್ಣು ಸಿಪ್ಪೆ ತೆಗೆದು ನಮ್ಮ ಕೈನಾಗಿಟ್ಟಾರೆ. ಏನು ಮಾಡಿದ್ದಾರೆ? ಆಗಿನ ಕಾಲಕ್ಕೆ ಬಸವಣ್ಣವರಾಯಿತು, ಈಗಿನ ಕಾಲಕ್ಕೆ ಪತ್ರಿಜಿಯವರಾಯಿತು. ಬಾಳೆಹಣ್ಣು ಸಿಪ್ಪು ತೆಗೆದು ನಮ್ಮ ಕೈನಾಗಿಟ್ಟಾರೆ. ನಮಗಿನ್ನೂ ತಿನ್ನಕ್ಕಾಗವಲ್ದು. ಇದುವರೆಗೆ ನಮಗೆ ಆಚರಣೆಗೆ ತರಕ್ಕಾಗಲಿಲ್ಲ.
ಹಣ್ಣು ಕೈನಾಗಿದ್ರೇನು ತಿನ್ನಕ್ಕಾಗವಲ್ದು. ಸೊ ಇವತ್ತು ಜಗಜ್ಯೋತಿ ಬಸವಣ್ಣವರು, ಪಿತಾಮಹ ಪತ್ರಿಜಿಯವರು ನಮಗೆ ಕೊಟ್ಟಿದ್ದಂಥ ಪ್ರಸಾದವನ್ನು ಸ್ವೀಕಾರ ಮಾಡುವಂಥ ಸಮಯ ಬಂದಿದೆ. ಅದಕ್ಕೆ ಈ ಕೂಡಲ ಸಂಗಮ ವೇದಿಕೆ ಆಗಿದೆ. ಈ ಒಂದು ಸಮಯಕ್ಕೆ, ಈ ಸಮಯದಲ್ಲಿರುವಂಥ ಈ ಜೀವನಕ್ಕಾಗಿ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟದು. ಮಾಸ್ಟರ್ಸ್, ಮೂರೇ ಮೂರು ವಿಷಯ. ಲಲಿತಾ ಮೇಡಮ್ ಅವರಂದರು, ಪತ್ರಿಜಿಯವ್ರ ಜೊತೆ ಜಾಸ್ತಿ ದಿನ ಓಡಾಡಿದ್ದು ಮಾಸ್ಟರ್ ಕರ್ನಾಟಕದಲ್ಲಿ ಯಾರಾದರೂ ಇದ್ದಾರಪ್ಪ ಅಂದರೆ ಅದು ಕೋಟೇಶ್ವರ ರಾವ್, ನಾನು. ಈ ಜೀವನಕ್ಕೆ ಸಿಕ್ಕಿರುವಂಥ ಒಂದು ಮಹಾ ಅವಕಾಶ ಅದು. ಈ ಜೀವನಕ್ಕೆ ಸಿಕ್ಕಿರುವಂಥ ಒಂದು ಮಹಾ ಅವಕಾಶ. ಸೊ ಹಾಗಾಗಿ ಪತ್ರಿಜಿಯವರು ಜೀವಿಸಿ ತೋರಿಸಿದರು ಯಾವ ರೀತಿ ಒಬ್ಬ ಮನುಷ್ಯ ಇರಬೇಕು ಅಂತೇಳಿ. ಅದೇ ವಿಷಯವನ್ನು ನಾವು ಇವತ್ತು ತಿಳಿಯೋಣ ಬೇಡ? ಏನು ಕಷ್ಟ ಇಲ್ಲ, ವೆರಿ ಸಿಂಪಲ್. ಮೂರೇ ಮೂರು ವಿಷಯಗಳನ್ನು ತಿಳಿಸಿದ್ದಾರೆ ಅವರು. ಎಷ್ಟು ವಿಷಯ? ಮೂರೇ ಮೂರು ವಿಷಯ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅವೆಲ್ಲ ಆಯಿತು. ಆಚರಿಸಬೇಕಾಗಿರುವಂಥ ಮೂರೇ ಮೂರು ವಿಷಯ. ಎಷ್ಟು ಜನ ವಿಭೂತಿ ಹಚ್ಚುವ ಅಭ್ಯಾಸ ಇದೆ? ಎಲ್ಲರಿಗಿದೆಯಲ್ಲ? ಮೂರೇ. ಎಷ್ಟು? ಮೂರು ವಿಷಯಗಳು ನಿಮ್ಮ ಜೀವನವನ್ನೇ ಬದಲಾಯಿಸ್ಬಿಡ್ತವೆ. ಏನಪ್ಪ ಅಂದರೆ, ನೋ ಕಮೆಂಟ್ಸ್, ನೋ ಜಡ್ಜ್ಮೆಂಟ್, ನಾನ್ ಇಂಟರ್ಫಿಯರೆನ್ಸ್. ನೋ ಕಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್, ನಾನ್ ಇಂಟರ್ಫಿಯರೆನ್ಸ್. ಮಾಸ್ಟರ್ಸ್, ನೋ ಕಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್, ನಾನ್ ಇಂಟರ್ಫಿಯರೆನ್ಸ್ ಕನ್ನಡದಲ್ಲಿ ತಿಳಿಸ್ತಾರೆ ವಿಶಾಲಾಕ್ಷಿ ಅವರು. ನೋ ಕಮೆಂಟ್ಸ್ ಅಂದರೆ ಏನು, ನೋ ಜಡ್ಜ್ಮೆಂಟ್ ಅಂದರೆ ಏನು, ಕನ್ನಡ ಹೇಳ. ನೋ ಕಮೆಂಟ್ಸ್ ಅಂದರೆ ಯಾರ ಬಗ್ಗೆ ಕೂಡ ಟೀಕೆ ಟಿಪ್ಪಣಿಗಳು ಬೇಡ. ನೋ ಜಡ್ಜ್ಮೆಂಟ್ ಅಂದರೆ ಯಾರ ಬಗ್ಗೆ ತೀರ್ಪು ಕೊಡೋದು ಬೇಡ. ಯಾರ ಜೀವನ ಶೈಲಿ ಬಗ್ಗೆ ತೀರ್ಪನ್ನು ಕೊಡುವಂಥ ಅಧಿಕಾರ ನಮಗಿಲ್ಲ, ಅದು ಬೇಡ. ನೋ ಇಂಟರ್ಫಿಯರೆನ್ಸ್ ಅಂದರೆ ಯಾರ ವ್ಯಕ್ತಿಗತ ಜೀವನದಲ್ಲಿ ತಲೆ ಹಾಕೋ ಹಾಗಿಲ್ಲ. ಕಷ್ಟನ ಸುಲಭನ? ವಿಶಾಲಾಕ್ಷಿ ಹೇಳಿದ ವಿಷಯಗಳನ್ನು ಆಚರಣೆಗೆ ತರಬೇಕಂದ್ರೆ ಕಷ್ಟನ ಸುಲಭನ? ಭಾಳ ಕಷ್ಟ ಅಲ್ಲ? ಕಮೆಂಟ್ ಮಾಡೋದು, ಜಡ್ಜ್ಮೆಂಟ್ ಮಾಡೋದು, ಇನ್ನೊಬ್ಬರ ಜೀವನದಲ್ಲಿ ತಲೆ ಹಾಕೋದೇನು, ಕಾಲು ಕೈ ಎಲ್ಲ ಹಾಕ್ಬಿಟ್ಟಿದ್ವಿ. ಹೌದಾ ಅಲ್ಲ? ನಮ್ಮ ಜೀವನಕ್ಕಿಂತಲೂ ಇನ್ನೊಬ್ಬರ ಜೀವನದಲ್ಲಿ ತಲೆ ಜಾಸ್ತಿ ಹಾಕ್ಬಿಟ್ಟಿದ್ವಿ. ಅದೇ ಕೆಲಸ ಆಗ್ಬಿಟ್ಟು ಗೌಡ್ರು ಹೇಳಿದ ಮೇಲೆ ಮುಗಿದೋಯ್ತು. ಮಾಸ್ಟರ್ಸ್, ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ನೋ ಕಮೆಂಟ್ಸು, ನೋ ಜಡ್ಜ್ಮೆಂಟು, ನಾನ್ ಇಂಟರ್ಫಿಯರೆನ್ಸ್ ಹೇಳಿ ಪತ್ರಿಜಿಯವರು ಹೇಳಿದ್ದಾರೆ. ಆದರೂ ನಾವು ಯಾಕೆ ಆಚರಣೆಗೆ ತರ್ತಾ ಇಲ್ಲ? ಯಾಕೆ ತರಕ್ಕೆ ಆಗವಲ್ದು? ಸಿನಿಮಾ ಕಣ್ಣಂಗೆ ಕಾಣಿಸ್ತದೆ, ಕರೆಂಟ್ ಹೋಗ್ಬಿಡ್ತದೆ, ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕು. ಇದೇ ಸಮಸ್ಯೆ ಆಗಿದೆ. ಇಲ್ಲಿ ಏನಾಗಿದೆಯಪ್ಪ ಅಂದರೆ, ನಮ್ಮ ಸಿನಿಮಾಗಿಂತಲೂ ಇನ್ನೊಬ್ಬರ ಸಿನಿಮಾ ಮೇಲೆ ನಮಗೆ ಆಸಕ್ತಿ ಜಾಸ್ತಿ ಆಗಿದೆ. ಇದೇ ಸಮಸ್ಯೆ ಅಷ್ಟೇ, ಇನ್ನೇನು ಸಮಸ್ಯೆ. ಹೌದಾ ಅಲ್ಲ? ಈಗ ನಮ್ಮ ಪಾಟೀಲ್ ಸರ್ ಇದ್ದಾರೆ. ಪಾಟೀಲ್ ಸರ್ಗೆ ಒಂದ್ಸರಿ ಚಪ್ಪಾಳೆ ತಟ್ಟಣ. ಈಗ ಪಾಟೀಲ್ ಸರ್ ಹೇಳಂತ ತಗೋರಿ, ಸರ್ ಗೌಡ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳಿಸಿ ನೀವೇ ಮಾತಾಡಿ ಅಂದರೆ, ಲಲಿತಾ ಮೇಡಮ್ ಹೇಳ್ತಾರೆ, ಸರ್ 30 ನಿಮಿಷ ಸಮಯ. ಸರಿ ಹೋಗೋದಿಲ್ಲ, 35 ನಿಮಿಷ ಬೇಕಂತಾರೆ. ಗೌಡ್ರಿಗೆ ಪಾಟೀಲ್ ಸರ್ ಬಗ್ಗೆ ಮಾತಾಡಬೇಕಂದ್ರೆ 40 ನಿಮಿಷ ಬೇಕು ಅಂತಾರೆ.
ಸೊ ಈ 2 ಸೀಟ್ ಇದಾವಲ್ಲ, ಇಬ್ಬರನ್ನು ಕುಂದಿರಿಸಿ ನಿಮ್ಮ ಬಗ್ಗೆ ಮಾತಾಡ್ರಿ ಅಂದರೆ 2 ನಿಮಿಷ ಸಾಕ್ರಿ ಮಾಸ್ಟರ್ಸ್. ನಮ್ಮ ಬಗ್ಗೆ ಮಾತಾಡಿ ಅಂದರೆ ವಿಷಯ ಇಲ್ಲ. ಅದೇ ಇನ್ನೊಬ್ಬರ ಬಗ್ಗೆ ಮಾತಾಡಿ ಅಂದರೆ ಮೈಕು ಬ್ಯಾಟ್ರಿ ಚೇಂಜ್ ಮಾಡಬೇಕಾಗುತ್ತೆ, ಅಷ್ಟು ಮಾತಾಡ್ತೀವಿ ನಾವು. ಅದನ್ನು ಬಿಟ್ಟಿದ್ದೀವಿ ಅಂದರೆ ಸಾಕು, ಜೀವನ ಉದ್ಧಾರ ಆಗುತ್ತೆ. ಮಾಸ್ಟರ್ಸ್, ಒಂದು ವಿಷಯ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಮೊದಲನೇ ಆದ್ಯತಾ ನಿಮ್ಮ ಜೀವನ. ಸೊ ಈ ಕ್ಷಣದಿಂದ ಮಾಸ್ಟರ್ಸ್, ಮೊದಲನೇ ಆದ್ಯತಾ ನಮ್ಮ ಈ ಜೀವನ, ಎರಡನೇ ಆದ್ಯತಾ ನಾವು ಜೀವಿಸುವಂಥ ಸಮಯ. ಈ ಜೀವನ ಮತ್ತು ಈ ಸಮಯಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ. ಒಂದು ಕ್ಷಣ, ಈ ಕ್ಷಣದಲ್ಲಿ ಇರೋದು ಏನು ವಿಶಾಲಾಕ್ಷಿ? ಈ ಕ್ಷಣದಲ್ಲಿ ಏನಿದೆ? ಜೀವನ. ಎಷ್ಟು ಸಮಯ ಇದೆ? ಒಂದೇ ಕ್ಷಣ ಇರೋದು, ಒಂದು ಕ್ಷಣ. ಆ ಕ್ಷಣದಲ್ಲಿ ಇರೋದು ಈ ಜೀವನ. ಆ ಜೀವನವನ್ನು ಜೀವಿಸೋದಕ್ಕೆ ಇರೋ ಸಮಯನೂ ಒಂದು ಕ್ಷಣ. ಈ ಒಂದು ಕ್ಷಣ ನಮಗಾಗಿ ಜೀವಿಸೋಣ, ಇನ್ನೊಬ್ಬರಿಗಾಗಿ ಅಲ್ಲ. ಪರಚಿಂತೆಯನ್ನು ಬಿಟ್ಟು ಬಿಡು. ಬಸವಣ್ಣವ್ರು ಹೇಳಿದಾರ ಇಲ್ಲ? ಪರಚಿಂತೆ ನಮಗೆ ಕೈಯ. ಕಿವಿಗೆ ಬಿತ್ತ ಇಲ್ಲ? ಇವತ್ತಿಂದ ಆಚರಣೆಗೆ ತರ್ತೀರಾ? ಇಷ್ಟೇ ಮಾಸ್ಟರ್ಸ್ ಲೈಫ್ ಇರೋದು, ಇಷ್ಟೇ, ಇನ್ನೇನಿಲ್ಲ. ಆಗಿನ ಕಾಲಕ್ಕೆ ಬಸವಣ್ಣವ್ರು ಹೇಳಿದ್ದದೆ, ಮೊನ್ನೆ ತನಕ ಪತ್ರಿಜಿಯವರು ಹೇಳಿದ್ದಿದೆ. ಅರೆ ಬಾಬಾ, ನಿನ್ನ ಜೀವನ ನೀನು ಜೀವಿಸು, ನನ್ನ ಜೀವನದಲ್ಲಿ ಯಾಕೆ ತಲೆ ಹಾಕ್ತೀಯ? ಏನ್ರಿ ಪಾಟೀಲ್ರೆ, ನನ್ನ ಜೀವನದಲ್ಲಿ ತಲೆ ಹಾಕೋದು ಕರೆಕ್ಟಾ? ನಿನಗಿರೋದು ಒಂದು ಕ್ಷಣ, ನಿನಗಿರೋದು ಒಂದೇ ಒಂದು ಕ್ಷಣ. ಆ ಕ್ಷಣ ಮತ್ತೆ ಇನ್ನೊಬ್ಬರಿಗಾಗಿ ಯಾಕೆ ಕೊಡ್ತೀಯ? ಇನ್ನೊಬ್ಬರಿಗೆ ಯಾಕೆ ಟೀಕಿಸ್ತೀಯ? ಇನ್ನೊಬ್ಬರ ಬಗ್ಗೆ ಯಾಕೆ ನಿರ್ಧಾರ ತಗೊಂತೀಯ? ಇನ್ನೊಬ್ಬರ ಜೀವನದಲ್ಲಿ ಕೈ ಕಾಲು ತಲೆ ಎಲ್ಲ ಯಾಕೆ ಹಾಕ್ತೀಯ? ಅವಶ್ಯಕತೆ ಇದೆಯಾ? ಒಂದು ಕ್ಷಣ ನಿನಗಾಗಿ, ಒಂದು ಕ್ಷಣ ಪ್ರತಿಕ್ಷಣ, ಒಂದು ಕ್ಷಣ ಪ್ರತಿಕ್ಷಣ ಅನುಕ್ಷಣ ನೀನು ನಿನಗಾಗಿ ಜೀವಿಸು. ಅದೇ ಬಸವಣ್ಣವ್ರು ಹೇಳಿದ್ದು, ಅದನ್ನೇ ಪಿತಾಮಹ ಪತ್ರಿಜಿಯವರು ಹೇಳಿದ್ದು. ಈ 2 ಜಗಜ್ಯೋತಿಗಳಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಈ ಅವಕಾಶವನ್ನು ಕೊಟ್ಟಿರುವಂಥ ಈ ಒಂದು ಕಾರ್ಯವರ್ಗ ಸಮಿತಿಗೆ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತಾ, ಮತ್ತೆ ಸುಕ್ಷೇತ್ರ ಕೂಡಲ ಸಂಗಮಕ್ಕೆ ಎಲ್ಲರೂ ಎದ್ದು ನಿಂತು ತಲೆಬಾಗಿಸಿ ವಂದನೆಗಳನ್ನು ತಿಳಿಸೋಣ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.